ಇನ್ನು ಪಬ್ನಲ್ಲಿ ಸಿಸಿಬಿ ಪೊಲೀಸ್ ಅಧಿಕಾರಿನೇ ಕಿರಿಕ್ ಮಾಡಿದ್ದಾರೆ. ಬೇರೆಯವರು ಕಿರಿಕ್ ಮಾಡಿದ್ರೆ ಇವ್ರು ಹೋಗಿ ಅರೆಸ್ಟ್ ಮಾಡೋದು ಅಥವಾ ಕಂಪ್ಲೇಂಟ್ ಮಾಡೋದು ಕಾಮನ್ ಅಂತ ಹೇಳ್ಬೋದು. ಆದರೆ ಪಬ್ನಲ್ಲಿ ಸಿಸಿಬಿ ಪೊಲೀಸ್ ಅಧಿಕಾರಿನೇ ಕಿರಿಕ್ ಮಾಡಿಬಿಟ್ರೆ ಹೇಗೆ? ಎಣ್ಣೆ ಮತ್ನಲ್ಲಿ ಬಾರ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾರೆ. ಮೈಸೂರಿನ ಪಬ್ನಲ್ಲಿ ಮೋಹನ್ ಕುಮಾರ್ ಕಿರಿಕ್ ಮಾಡಿರುವಂತ ಸಿಸಿಬಿ ಪೊಲೀಸ್ ಆಫೀಸರ್ ಬಿಲ್ ವಿಚಾರಕ್ಕೆ ಸಿಬ್ಬಂದಿ ಜೊತೆ ಗಲಾಟೆ ಮಾಡಿದ್ದಾರೆ. ವಿಡಿಯೋ ಮಾಡಿದ್ರೆ ಕೇಸ್ ಹಾಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಏನು ಪೊಲೀಸರು ಸಿಕ್ಕಿದ್ದಕ್ಕೆಲ್ಲ ಕೇಸ್ ಹಾಕ್ಬಿಡ್ಬೋದಾ? ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಹಿನ್ನೆಲೆ ಸಸ್ಪೆಂಡ್ ಮಾಡಿ ಮೈಸೂರಿನ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಇಷ್ಟ ಬಂದಂಗೆ ಕೇಸ್ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಆವಾಜ್ ಹಾಕಿದ್ರೆ ನೋಡಿ, ಸಿಸಿಬಿ ಪೊಲೀಸ್ ಅಧಿಕಾರಿ ಅವನಿಗೆ ಮೈ ಮೇಲೆ ಕಂಟ್ರೋಲೇ ಇಲ್ಲ, ನಾಲ್ಗೆಗೂ ತಲೆಗೂ ಏನ್ ನಡೀತಾ ಇದೆ ಅನ್ನೋ ಕಂಟ್ರೋಲ್ ಇಲ್ಲ, ಮಾತಿನ ಕಂಟ್ರೋಲ್ ಇಲ್ಲ. ಅಲ್ಲಿ ಏನ್ ಮಾಡ್ತೀಯಾ, ನನ್ನನ್ನು ಏನ್ ಮಾಡ್ಕೊಳಕ್ ಸಾಧ್ಯ ನೀನು, ನಾನೊಬ್ಬ ಅಧಿಕಾರಿ ಅಂತ ಆವಾಜ್ ಹಾಕ್ತಿರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಿಸಿಬಿ ಪೊಲೀಸರ ಈ ರೀತಿಯಾದಂತಹ ಘಟನೆಗಳಿಗೆ ಕಾರಣ ಆಗ್ಬಿಟ್ರೆ ಹೇಗೆ? ನೀವು ಎಂಜಾಯ್ ಮಾಡಬಾರ್ದು, ನೀವು ಕುಡಿಬಾರ್ದು ಅಥವಾ ನೀವು ಪಬ್ಗೆ ಹೋಗ್ಬಾರ್ದು ಅಂತ ಅಲ್ಲ, ಆದ್ರೆ ಒಂದು ಡೀಸೆಂಟ್ ಆಗಿ ಬಿಹೇವ್ ಮಾಡಬೇಕಾಗಿತ್ತು. ಈಗ ಕಿರಿಕ್ ಆಫೀಸರ್ನ ಸಸ್ಪೆಂಡ್ ಮಾಡಲಾಗಿದೆ.